ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಈ ಹಣನ ಪೆಟ್ಟಿಗೆನಲ್ಲಿ ಇಟ್ಬಿಡ್ತೀನಿ. ಬೇಡ ಬೇಡ, ಇದನ್ನ ಅಮ್ಮ ಜೋಪಾನವಾಗಿಡ್ತಾರೆ, ಅದಕ್ಕೆ ಅಮ್ಮನೇ ಇಡ್ಲಿ. ಅಮ್ಮ ರೀ ಕೊಡಿ ಇಲ್ಲಿ. ಏನ್ರಿ ನೀವು, ನಿಮಗ್ ಸ್ವಲ್ಪನೂ ಬುದ್ಧಿ ಬೇಡ್ವಾ? ಯಾಕೆ? ನೀವೇನೋ ಈ ಹಣದ ಪೆಟ್ಟಿಗೆನ ನಿಮ್ಮ ಅಮ್ಮನ ಕೈನಲ್ಲಿ ಕೊಟ್ಬಿಡ್ತೀರಾ. ಪಾಪ ಅವರು ಇದನ್ನ ತಗೊಂಡೋಗಿ ಅವ್ರ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರೆ. ಆಮೇಲೆ ನೀವು ನಿಮ್ಮ ಅಮ್ಮನ ಚಟ್ಟಕ್ಕೆ ರೆಡಿ ಮಾಡ್ಕೊಬೇಕಾಗತ್ ನೋಡಿ. ಸರಸ್ವತಿ, ಹೌದು ರೀ, ಇಂತ ನಂಬಿಕೆ ದ್ರೋಹ ಮಾಡಿರೋ ನಿಮ್ಮ ಮಾವ ಈ ಹಣದ ಪೆಟ್ಟಿಗೆನ ಎತ್ಕೊಂಡು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಹೌದಲ್ಲ. ನಿಮ್ಗೆ ಹಣ ಮುಖ್ಯನಾ ಅಥವಾ ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ನಮ್ಮ ಅಮ್ಮನೇ ಮುಖ್ಯ. ಅದಕ್ಕಿದ್ನ ನೀನೇ ಜೋಪಾನವಾಗಿಡು. ಸರಿ ರೀ. ಸರಿ, ನನಗೆ ಬೇರೆ ಕೆಲಸ ಇದೆ, ಬರ್ತೀನಿ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಕ್ಕೆ ಬಿದ್ದಾಗ್ಲೇ ನನಗೆ ಅನುಮಾನ ಬಂತು. ಪರವಾಗಿಲ್ಲ, ನಾಟಕನ ತುಂಬಾ ಚೆನ್ನಾಗಿ ಆಡ್ದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ದಿತ್ತು. ನನ್ನ ದಾರಿ ಏನೋ ಹಿಡ್ದೆ ಸರಿ, ಆದ್ರೆ ಒಂದು ಸಲ ಈ ದಾರಿಲಿ ಎಡವಿ ಬಿದ್ರೆ ಹೇಳೋದು ತುಂಬಾ ಕಷ್ಟ. ಎಚ್ಚರಿಕೆ. ಮತ್ತೆ ಅದು ನಿಮ್ಗೂ ಅನ್ವಯಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಹುಲಿ ಕುರಿ ಆಟ ಶುರು ಆಗಿದೆ ಅಂತ ನನಗೂ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ನನ್ನ ಕಾಯ್ನ ನಾನ್ ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯ್ನ ನೀವ್ ನಡೆಸಿ. ಓ ಹಾಗಾ? ಸರಿ, ಹಾಗಾದ್ರೆ ನೀನೀಗ ಭದ್ರವಾಗಿ ಒಳಗ್ ತಗೊಂಡು ಹೋಗಿರ್ತಿರೋ ಈ ಪೆಟ್ಟಿಗೆನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗೇ ವಾಪಸ್ ತಗೋತೀನಿ. ನೋಡ್ತಾ ಇರು, ಇದು ನಾನು ಜರುಗಿಸೋ ಮೊದಲನೇ ಕಾಯಿ. ಹೌದಾ? ನೋಡೇ ಬಿಡೋಣ. ನೋಡು, ನಾನು ಯಾವಾಗ ಈ ಮನೆ ಒಳಗೆ ಕಾಲಿಟ್ನೋ ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಇಲ್ಲಿ ನಂದೇ ಅಧಿಕಾರ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕಾಲ ಎಲ್ಲನೂ ಬದಲಾಯಿಸುತ್ತೆ. ಇನ್ನು ಮುಂದೆ ನೀನು ಬರೀ ಅನ್ನ ತಿನ್ನೋದಕ್ಕೆ ಮಾತ್ರ ಬಾಯಿ ಬಿಡ್ಬೇಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಇಂಥ ಮಾತು ನನ್ನ ಹತ್ರ ನಡೆಯೋದಿಲ್ಲ. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಆಟ ಹೇಗಿರುತ್ತಂತ ನೀವೇ ನೋಡ್ತಿರಲ್ಲ. ನನ್ನ ಕೋಟೆಯಲ್ಲಿ, ನನ್ನ ಅಖಾಡದಲ್ಲಿ ನೀನು ಅದ್ ಹೇಗೆ ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ನಿನ್ನ ಖುಷಿ ಬಹಳ ಕಾಲ ಉಳಿಯೋದಿಲ್ಲ. ಹೌದಾ? ನೋಡೋಣ, ನನ್ನ ಆಟ ಗೆಲ್ಲುತ್ತಾ ಅಥವಾ ನಿಮ್ಮ ಆಟ ಗೆಲ್ಲುತ್ತಾ ಅಂತ. ನೋಡೇ ಬಿಡೋಣ. ನಿನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅತ್ತೆ.